ಇನ್ನು ಕಲಬುರಗಿಯಲ್ಲಿ ಬರ್ತ್ಡೇ ಪಾರ್ಟಿ ಒಂದರಲ್ಲಿ ತಲ್ವಾರ್ ಪ್ರದರ್ಶನವನ್ನ ಮಾಡಲಾಗಿದೆ. ತಲ್ವಾರ್ ಪ್ರದರ್ಶನ ಮಾಡಿರೋದು ಯಾರು? ಬಿಜೆಪಿಯ ಮಾಜಿ ಶಾಸಕನ ಸಹೋದರನಿಂದ ತಲ್ವಾರ್ ಪ್ರದರ್ಶನ. ಯಾರು? ರಾಜ್ಕುಮಾರ್ ಪಾಟೀಲ್, ಸೇಡಂನ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಸಹೋದರ ಜೆ.ಕೆ. ಪಾಟೀಲ್, ಆತನ ಬೆಂಬಲಿಗನ ಜನ್ಮದಿನ ಆಚರಣೆಯ ಸಂದರ್ಭದಲ್ಲಿ ತಲ್ವಾರ್ ಪ್ರದರ್ಶನ ಮಾಡಲಾಗಿದೆಯಂತೆ. ಯಾವ ಮಟ್ಟಿಗೆ ಅಂತ ಅಂದ್ರೆ ಅಂಬೇಡ್ಕರ್ ಫೋಟೋವನ್ನ ಇಟ್ಟು ತಲ್ವಾರ್ ಪ್ರದರ್ಶನವನ್ನ ಮಾಡಲಾಗಿದೆ. ನೋಡಿ, ಅಂಬೇಡ್ಕರ್ ಫೋಟೋವನ್ನ ಕೆಳಗಿಟ್ಟಿದ್ದಾರೆ, ಮೇಲ್ ಕೇಕ್ ಇದೆ ಅಂತ ಕಾಣಿಸುತ್ತೆ. ಆ ಕೇಕ್ ಕಟ್ ಮಾಡೋದಕ್ಕೆ ಈಗ ತಲ್ವಾರನ್ನ ಅವ್ರು ತೆಗೆದಿರುವಂಥ ಆ ದೃಶ್ಯ ಇದು ನಾವಿಲ್ಲಿ ನೋಡ್ತಾ ಇದೀವಲ್ಲ. ಆ ತಲ್ವಾರನ್ನ ಹಿಡ್ಕೊಂಡಿರುವಂಥ ವ್ಯಕ್ತಿ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಇದಾರಲ್ಲ, ಅವರ ಸಹೋದರ ಜೆ.ಕೆ. ಪಾಟೀಲ್ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇದೇ ವಿಚಾರ ಆ ಭಾಗದಲ್ಲಿ ಬಹಳ ಸುದ್ದಿ ಮಾಡ್ತಾ ಇದೆ ಕೂಡ. ಈಗ ವಿಷಯ ಏನು ಅಂತಂದ್ರೆ, ತಲ್ವಾರ್ ಪ್ರದರ್ಶನಕ್ಕೆ ಟ್ವೀಟ್ ನಲ್ಲಿ ಪ್ರಿಯಾಂಕ್ ಖರ್ಗೆ ಕೂಡ ಕಿಡಿಕಾರಿದ್ದಾರೆ. ಬಿಜೆಪಿ ಪ್ರಕಾರ ಇದು ಗೂಂಡಾಗಿರಿ ಅಲ್ವಾ? ಕಲಬುರಗಿ ರಿಪಬ್ಲಿಕ್ ಅನ್ನುವಂತ ಬೆಂಗಳೂರು ಬಿಜೆಪಿ ಇದನ್ನ ನೋಡ್ಬೇಕು, ಇದಕ್ಕೆ ಯಾವ ಸಮಜಾಯಿಷಿಯನ್ನ ಕೊಡ್ತೀರಿ? ಬೆಂಗಳೂರು ಬಿಜೆಪಿ ನಾಯಕರ ಕುಕೃತ್ಯ ನೋಡಿ ಅಂತಾನು ಕೂಡ ಅವರೇನೋ ಉಲ್ಲೇಖ ಮಾಡಿದ್ದಾರೆ. ಅಂಬೇಡ್ಕರ್ ಫೋಟೋ ಕಾಲಿನ ಸಮ ಇಟ್ಟು ತಲ್ವಾರ್ನಿಂದ ಕೇಕ್ ಕಟ್ ಮಾಡ್ತೀರಾ? ಅಮಿತ್ ಶಾ ಮೆಚ್ಚೋಕೆ ಇದು ಪ್ರಯತ್ನನ? ಈಗ ಅಮಿತ್ ಶಾ ಅವರು ಅಂಬೇಡ್ಕರ್ ವಿಚಾರವಾಗಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಒಂದ್ ಕಡೆ ಬಹಳ ದೇಶದಾದ್ಯಂತ ಹೋರಾಟಕ್ಕೆಲ್ಲ ಕಾರಣ ಆಗ್ತಾ ಇರುವ ಸಂದರ್ಭದಲ್ಲೇ ಅಂಬೇಡ್ಕರ್ ಫೋಟೋವನ್ನ ಒಂದ್ ಕಡೆ ಇಟ್ಕೊಂಡು ಮತ್ತೊಂದ್ ಕಡೆ ತಲ್ವಾರನ್ನ ತೆಗೆದಿರುವಂತದ್ದು ಏನಿದೆ. ಪ್ರಿಯಾಂಕ್ ಖರ್ಗೆ ಅವರು ಇದನ್ನ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಅಂಬೇಡ್ಕರ್ ಫೋಟೋವನ್ನ ಕಾಲ್ನ ಸಮದಲ್ಲಿ ಇಟ್ಕೊಂಡಿದ್ದೀರಾ, ಕೈಯಲ್ಲಿ ತಲ್ವಾರ್ ಇಟ್ಕೊಂಡಿದ್ದೀರಾ, ಏನಿದು ಅಮಿತ್ ಶಾ ಅವರನ್ನ ಮೆಚ್ಚೋದಕ್ಕ? ಇದು ನೀವು ರಿಪಬ್ಲಿಕ್ ಕಲಬುರ್ಗಿ ಅಂತಿದ್ರಲ್ಲ, ಇದು ಗೂಂಡಾಗಿರಿ ಅಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ದತ್ತಾತ್ರೇಯ ಪಾಟೀಲ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ದತ್ತಾತ್ರೇಯ ಪಾಟೀಲ್, ಈ ಬರ್ತ್ಡೇ ಸಂದರ್ಭದಲ್ಲಿ ರೌಡಿ ಶೀಟರ್ಗಳು ಮತ್ತೊಂದು ಈ ರೀತಿಯಾಗೆಲ್ಲ ತಲ್ವಾರ್ ಇಟ್ಕೊಳ್ಳೋದು ಹಿಂದೆ ಎಲ್ಲ ಸುದ್ದಿ ಆಗ್ತಾ ಇರುತ್ತೆ. ಅಜಯ್ ಶಾಸಕನ ಸಹೋದರ ಅಂತಂದ್ರೆ ಅವ್ರ ಹಿನ್ನೆಲೆ ಏನು, ಅಲ್ಲಿದ್ದ ಟೀಮ್ ಏನು, ಇದು ಯಾವ ರೀತಿಯಾಗಿ ಬಿಜೆಪಿ ವಿರುದ್ಧ ಕೌಂಟರ್ ಅಟ್ಯಾಕ್ ಮಾಡೋದಕ್ಕೆ ಬಳಸ್ಕೊಳ್ತಾ ಇದೆ ಕಾಂಗ್ರೆಸ್ ಆ ಭಾಗದಲ್ಲಿ? ಮಾಲ್ತೇಶ್, ನಿಜಕ್ಕೂ ಕಳೆದ 2-3 ದಿನಗಳಿಂದ ಏನು ರಾಜಕೀಯ ಪ್ರದರ್ಶನ ನಡೀತಾ ಇದೆ, ಅದು ಕಾಂಟ್ರಾಕ್ಟರ್ ಸೂಸೈಡ್ ಕೇಸ್ನಲ್ಲಿ ಸದ್ಯ ಏನು ಅಂತಂದ್ರೆ ಕಾಂಗ್ರೆಸ್ ಕೂಡ ಏನು ತಿರುಗುಬಾಣವನ್ನ ನೀಡ್ತಾ ಇದೆ. ಯಾಕೆಂತಂದ್ರೆ ಮಾಜಿ ಶಾಸಕ ಅಂದ್ರೆ ಸೇಡಂನ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ಸಹೋದರನ ವಿಡಿಯೋವನ್ನ ಸದ್ಯ ಏನು ಅಂತಾರೆ ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮಾಡಿದ್ರು. ಆ ಮೂಲಕ ಏನು ಅಂತಾರೆ ಬಿಜೆಪಿಗೆ ಕೌಂಟರ್ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ನೀವು ಏನು ಕಲಬುರಗಿಯನ್ನ ರಿಪಬ್ಲಿಕ್ ಕಲಬುರಗಿ ಅಂತ ಹೇಳಿ ಜರಿತಿದ್ರಿ, ನೀವು ಬಿಜೆಪಿ ಬೆಂಗಳೂರಿನಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರು ಕಲಬುರಗಿ ನಾಯಕನ ಕೆಲಸವನ್ನ ನೋಡಿ ಅಂಬೇಡ್ಕರ್ ಫೋಟೋವನ್ನ ತನ್ನ ಕಾಲಿನ ಸಮನಾಗಿ ತಲ್ವಾರ್ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ತಲ್ವಾರ್ನಿಂದ ಕೇಕ್ ಅನ್ನ ಕಟ್ ಮಾಡ್ಕೊಂತಿದ್ದಾರೆ. ಇದು ಏನು ಗುಂಡಾಗಿರಿ ಪ್ರವೃತ್ತಿ ಅಲ್ವಾ? ಇದಕ್ಕೆ ಯಾವ ರೀತಿಯಾಗಿ ಉತ್ತರ ಕೊಡ್ತೀರಿ? ನೀವೇನ್ ಸತ್ಯಶೋಧನಾ ಸಮಿತಿ ಮಾಡ್ತಾ ಇದ್ರಿ, ಜನಾಂದೋಲನ ಸಮಿತಿ ಏನ್ ಮಾಡ್ತಿದ್ರಿ, ಇದಕ್ಕೆ ಯಾವ ಸಮಿತಿ ಮಾಡ್ತೀರಿ ಅನ್ನುವಂತ ಒಂದು ಕೌಂಟರ್ ಅಟ್ಯಾಕ್ ಅನ್ನ ಸದ್ಯ ಖುದ್ದು ಪ್ರಿಯಾಂಕ್ ಖರ್ಗೆ ಅವರು ಮಾಡ್ತಿದ್ದಾರೆ. ಯಾಕಂತಂದ್ರೆ ಅವ್ರ ಮೇಲೆ ಈಗಾಗಲೇ ಬಿಜೆಪಿ ನಾಯಕರು ಮುಗಿಬಿದ್ದಿರುವಂತದ್ದು ಸೂಸೈಡ್ ಏನು ಕಾಂಟ್ರಾಕ್ಟರ್ ಸೂಸೈಡ್ ಕೇಸ್ನಲ್ಲಿ ಕಳೆದ 2-3 ದಿನಗಳಿಂದ. ಅದನ್ನ ಈಗ ಒಂದು ಅಸ್ತ್ರ ಕಾಂಗ್ರೆಸ್ಗೆ ಸಿಕ್ಕಿದೆ ಅಂತಾನೆ ಹೇಳ್ಬೇಕು ಮಾಲ್ತೇಶ್. ಯಾಕಂತಂದ್ರೆ ಮಾಜಿ ಶಾಸಕ ಏನು ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಇದ್ದಾರೆ, ಅವರ ಸಹೋದರ ಖುದ್ದು ಏನು ಈ ರೀತಿಯಾದಂತ ಏನು ಜನರ ಮಧ್ಯೆನೇ ಏನೋತ್ತರ ತಲ್ವಾರ್ ಪ್ರದರ್ಶನ ಮಾಡಿದ್ದು ಸಾಕಷ್ಟು ಟೀಕೆಗೆ ಗುರಿ ಆಗ್ತಿದೆ. ಅದೇ ಒಂದು ವಿಚಾರವನ್ನ ಸದ್ಯ ಏನೋತ್ತರ ಪ್ರಿಯಾಂಕ್ ಖರ್ಗೆ ಕೂಡ ಟ್ವೀಟ್ ಮೂಲಕ ಏನೋತ್ತರ ಬಿಜೆಪಿ ನಾಯಕರ ಕಾಲೆಳೆದಿರುವಂತದ್ದು. ಓಕೆ, ಥ್ಯಾಂಕ್ ಯು ದತ್ತಾತ್ರೇಯ ಪಾಟೀಲ್. ಸೊ ಆ ಭಾಗದಲ್ಲಿ ಇದನ್ನ ಬಿಜೆಪಿ ವಿರುದ್ಧವಾಗಿ ಒಂದು ಟೀಕಾಸ್ತ್ರದ ರೀತಿಯಾಗಿ ಬಳಸ್ಕೊಳ್ಳುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಈ ವಿಚಾರವನ್ನ ಪಿಕ್ ಮಾಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸ್ವತಃ ಪ್ರಿಯಾಂಕ್ ಖರ್ಗೆ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಒಂದ್ ಕಡೆ ಗುತ್ತಿಗೆದಾರ ಸಚಿನ್, ಆತನ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರ ಕಿರುಕುಳ ಅನ್ನುವಂಥದ್ದು ಆರೋಪ ಏನಿದೆ, ಇದು ಸಹಜವಾಗಿ ಆ ಭಾಗದಲ್ಲಿ ಬಿಜೆಪಿಗೆ ಕಾಂಗ್ರೆಸ್ಗೆ ಮುಜುಗರ ತಂದಿರುವಂತಹ ಸಂದರ್ಭದಲ್ಲಿ ಇಂಥ ಸಂಗತಿಗಳನ್ನ ಕಾಂಗ್ರೆಸ್ ಕೌಂಟರ್ ರೂಪದಲ್ಲಿ ಬಳಸ್ಕೊಳ್ತಾ ಇದೆ.